ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಡ್ರಾನಲ್ಲಿ ಕೊನೆಗೊಂಡಿದೆ. ಆದರೆ ಸರಣಿ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾ ವಿಚಾರವಾಗಿ ಸಾಕಷ್ಟು ಅನುಮಾನಗಳಿದ್ವು. ಶುಭ್ಮನ್ ಗಿಲ್ ಹೊಸ ನಾಯಕ, ಟೀಮ್ನಲ್ಲಿ ಸೀನಿಯರ್ಸ್ ಇಲ್ಲ, T20 ಸ್ಪೆಷಲಿಸ್ಟ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಸರಣಿಯನ್ನು ಸೋತು ಬರ್ತಾರೆ ಅಂತೆಲ್ಲ ಟೀಕೆಗಳು ಕೇಳಿಬಂದಿದ್ವು. ಆದರೆ ಅದನ್ನೆಲ್ಲ ಮರೆಸುವಂತೆ ಇಡೀ ತಂಡ ಸರಣಿಯುದ್ದಕ್ಕೂ ಕೂಡ ಪರ್ಫಾರ್ಮ್ ಮಾಡಿದೆ. ಅದರಲ್ಲೂ ನಾಯಕ ಶುಭ್ಮನ್ ಗಿಲ್ ಬಗ್ಗೆ ಹೇಳಲೇಬೇಕು. BCCI ಕೊಟ್ಟಿರುವಂಥ ಜವಾಬ್ದಾರಿ, ಫ್ಯಾನ್ಸ್ ಇಟ್ಟಿರುವಂಥ ನಂಬಿಕೆ ಎಲ್ಲವನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಗಿಲ್ ಕಮಾಲ್ ಹೇಗಿತ್ತು ಅನ್ನೋ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 20ರಿಂದ ಆರಂಭವಾದಂಥ 5 ಪಂದ್ಯಗಳ ಟೆಸ್ಟ್ ಸರಣಿ ಆಗಸ್ಟ್ 4ರಂದು ಮುಗಿಯುವವರೆಗೂ ಕೂಡ ನೆಕ್ ಟು ನೆಕ್ ಫೈಟ್ ನಡೀತಾ ಇತ್ತು. ಎರಡೂ ತಂಡಗಳ ಆಟಗಾರರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಅದರಲ್ಲೂ ಭಾರತ ತಂಡದ ನಾಯಕನಾಗಿದ್ದಂಥ ಶುಭ್ಮನ್ ಗಿಲ್ ಆಟಗಾರನಾಗಿ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ರು. ಅವರ ಈ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂದಲೇ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡ್ರು. ಸುದೀರ್ಘ 1.5 ತಿಂಗಳ ಸರಣಿಯಲ್ಲಿ 5 ಪಂದ್ಯಗಳಿದ್ದು ಈ ಪೈಕಿ ಬ್ಯಾಟಿಂಗ್ನಲ್ಲಿ ಶೈನ್ ಆಗಿದ್ದು ಅಂದರೆ ಅದು ಶುಭ್ಮನ್ ಗಿಲ್. 5 ಪಂದ್ಯಗಳ 10 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದಂಥ ಗಿಲ್ 75.40 ಸರಾಸರಿಯಲ್ಲಿ 754 ರನ್ಗಳನ್ನು ಕಲೆ ಹಾಕಿದರು. ಟೆಸ್ಟ್ ಸರಣಿಯಲ್ಲಿ ಪ್ರವಾಸಿ ನಾಯಕನೊಬ್ಬ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ನಿರ್ಮಿಸಿದರು. ಹಾಗೆ ಸರಣಿಯಲ್ಲಿ 1 ಡಬಲ್ ಸೆಂಚುರಿ ಮತ್ತು 3 ಶತಕಗಳನ್ನು ಗಳಿಸಿದರು. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ಒಂದೇ ಪಂದ್ಯದಲ್ಲಿ 430 ರನ್ಗಳನ್ನು ಕಲೆ ಹಾಕಿದರು. ಮೊದಲ ಇನ್ನಿಂಗ್ಸ್ನಲ್ಲಿ 269 ರನ್ಸ್, ಹಾಗೆ 2ನೇ ಇನ್ನಿಂಗ್ಸ್ನಲ್ಲಿ 161 ರನ್ಗಳನ್ನು ಕಲೆ ಹಾಕಿದರು. 269 ರನ್ಗಳ ಇನ್ನಿಂಗ್ಸ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತೀಯ ನಾಯಕನೊಬ್ಬ ಗಳಿಸಿದ ವೈಯಕ್ತಿಕ ಅತ್ಯಧಿಕ ಸ್ಕೋರ್ ಆಗಿದೆ. ಇನ್ನು ತವರಿನಿಂದ ಹೊರಗೆ ಟೆಸ್ಟ್ ಸರಣಿಯಲ್ಲಿ 4 ಶತಕಗಳನ್ನು ಗಳಿಸಿದ ಮೊದಲ ಕ್ಯಾಪ್ಟನ್ ಎನ್ನುವಂಥ ದಾಖಲೆ ಕೂಡ ಬರೆದಿದ್ದಾರೆ. ಸೇನಾ ದೇಶಗಳಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ 700 ರನ್ ಗಳಿಸಿದ ಏಷ್ಯಾದ ಮೊದಲ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಆಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ನಂತರ ಮೊದಲ 2 ಟೆಸ್ಟ್ ಪಂದ್ಯಗಳಲ್ಲಿ 3 ಶತಕಗಳನ್ನು ಗಳಿಸಿದ ವಿಶ್ವದ 2ನೇ ಕ್ಯಾಪ್ಟನ್ ಎನಿಸಿಕೊಂಡ್ರು. ಹೆಡಿಂಗ್ಲಿಯಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಗಿಲ್ 147 ರನ್ ಕಲೆ ಹಾಕಿದ್ರು. ಹಾಗೆ ಎಡ್ಜ್ ಬಾಸ್ಟನ್ನಲ್ಲಿ ನಡೆದಂಥ 2ನೇ ಟೆಸ್ಟ್ ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 269 ರನ್, ಹಾಗೆ 2ನೇ ಇನ್ನಿಂಗ್ಸ್ನಲ್ಲಿ 161 ರನ್ ಪೇರಿಸಿದ್ರು. ಶುಭ್ಮನ್ ಗಿಲ್ ಎಡ್ಜ್ ಬಾಸ್ಟನ್ನಲ್ಲಿ ಟೆಸ್ಟ್ ಪಂದ್ಯವನ್ನು ಗೆದ್ದ ಭಾರತದ ಮೊದಲ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು ಇದೆಲ್ಲಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನಪ್ಪ ಅಂದರೆ, ನೀವು ಕೂಡ ನೋಟಿಸ್ ಮಾಡಿರ್ತೀರಿ, ಶುಭ್ಮನ್ ಗಿಲ್ 10 ಇನ್ನಿಂಗ್ಸನ್ನು ಆಡಿದ್ರು ಈ ಸೀರೀಸ್ನಲ್ಲಿ. 3 ಶತಕ ಹಾಗೆ 1 ಡಬಲ್ ಸೆಂಚುರಿ ಕೂಡ ಬಂತು. ಆದರೆ ಒಂದೇ ಒಂದು ಅರ್ಧ ಶತಕ ಬಂದಿಲ್ಲ. ಅಂದರೆ ಇಂಗ್ಲೆಂಡ್ನಲ್ಲಿ 50ರ ಗಡಿ ದಾಟಿದಾಗಲೆಲ್ಲ ಅದನ್ನು ಶತಕವಾಗಿ ಪರಿವರ್ತಿಸಿದ್ದಾರೆ. ಈ ದಾಖಲೆ ಕೂಡ ಬರೆದಿದ್ದಾರೆ. 50ಕ್ಕಿಂತ ಬಿಲೋ ಇದ್ದಾಗ ಔಟ್ ಆಗಿದ್ದಾರೆ. ಆನಂತರ 50+ ರನ್ ಆದಮೇಲೆ ಶತಕ ಬಾರಿಸದೆ ಔಟ್ ಆಗಿದ್ದೇ ಇಲ್ಲ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಇಂಗ್ಲೆಂಡ್ನಲ್ಲಿ ಬ್ಯಾಟ್ಸ್ಮನ್ ತನ್ನ ಎಲ್ಲ ಅರ್ಧ ಶತಕಗಳನ್ನು ಶತಕಗಳನ್ನಾಗಿ ಪರಿವರ್ತಿಸಿದ್ದು ಇದೇ ಮೊದಲಾಗಿದೆ. ಇನ್ನು ಗಿಲ್ ಇದುವರೆಗೆ ಇಂಗ್ಲೆಂಡ್ನಲ್ಲಿ ಒಟ್ಟು 8 ಪಂದ್ಯಗಳನ್ನು ಆಡಿದ್ದಾರೆ. 52ರ ಸರಾಸರಿಯಲ್ಲಿ 842 ರನ್ ಕಲೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಸರಣಿ ಸಮಬಲ ಸಾಧಿಸುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಗಿಲ್ ನಾಯಕತ್ವದಲ್ಲಿ ಭಾರತ ಟೆಸ್ಟ್ ತಂಡ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.